ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕೆರಿಯರ್ ಯೂಟ್ಯೂಬ್ ಚಾನಲ್. 7 ವರ್ಷದ ಹಿಂದೆ ರಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ಹೇಗಿತ್ತು, ಇದ್ರ ಸಂಪಾದನೆ ಹೇಗಿತ್ತು, ಇವತ್ತು ಹೇಗಿದೆ ಪ್ರೆಸೆಂಟ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಕೊನೆವರೆಗೂ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅವಾಗ ಅರ್ಥ ಆಗುತ್ತೆ. ಮತ್ತೆ ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 7 years ಬ್ಯಾಕ್ ಅವಾಗ ತಾನೇ ರಾಪಿಡೋ ಬೈಕ್ ಟ್ಯಾಕ್ಸಿ ಬೆಂಗಳೂರಿಗೆ ಎಂಟ್ರಿ ಆಗಿತ್ತು. ಅದಕ್ಕೆ ಮುಂಚೆ ಇರಲಿಲ್ಲ. ಅವಾಗ ಫಸ್ಟ್ ಬಂದಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ಮಾತ್ರನೇ ಕೊಟ್ಟಿದ್ದು. ಆಟೋಕ್ಕೆ ಇರ್ಲಿ ಏನು ಅಟ್ಯಾಚ್ ಮಾಡಿರಲಿಲ್ಲ, ಕ್ಯಾಬ್ ಕೂಡ ಅಟ್ಯಾಚ್ ಮಾಡಿರಲಿಲ್ಲ. ಓನ್ಲಿ ಬೈಕ್. ಇದ್ ಬಿಟ್ರೆ ಓಲಾ ಆಗ್ಲಿ ಊಬರ್ ಆಗ್ಲಿ ಯಾವ್ದು ಇರಲಿಲ್ಲ. ಬೈಕ್ ಟ್ಯಾಕ್ಸಿ ರಾಪಿಡೋ ಮಾತ್ರನೇ ಇದ್ದಿದ್ದು. ಅವಾಗ ಹುಡುಗರ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಸ್ಟಾರ್ಟಿಂಗ್ ಹೊಸ್ತಾ ಬಂದಿರೋದ್ರಿಂದ ಹುಡುಗರು ಜಾಸ್ತಿ ಇರಲಿಲ್ಲ. ನಾವು ಸ್ವಲ್ಪ ಜನನೇ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ನಾವು ಸ್ವಲ್ಪ ಜನನೇ ಮಾಡ್ತಾ ಇದ್ವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ತುಂಬಾ ಆರ್ಡರ್ಸ್ ಬರೋದು, ಬೇಡಾದ ಸ್ಕಿಪ್ ಮಾಡಿದ್ರೆ ರಿಟರ್ನ್ ಅವೇ ಬರ್ತಾ ಇರೋವು. ಅವಾಗ ಈ ತರ ಇತ್ತು. ಅವಾಗ ಏನಾಯ್ತು ಅಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕ ಆರ್ಡರ್ ಜಾಸ್ತಿ, ಲಾಂಗ್ ಆರ್ಡರ್ ಎಲ್ಲ ಯಾರ ಬುಕ್ ಮಾಡ್ತಿರಲ್ಲ, ಲೋಕಲ್ ಆರ್ಡರ್ ಜಾಸ್ತಿ ಬುಕ್ ಮಾಡೋರು. ಹಂಗಾಗಿ ಅರ್ನಿಂಗ್ಸ್ ಕೂಡ ಚೆನ್ನಾಗ್ ಆಗ್ತಾ ಇತ್ತು. ಇವಾಗ ಏನ್ ಮಿನಿಮಮ್ 40 rupees ಕೊಡ್ತಾರಲ್ಲ, ಅವಾಗ ಆ ತರ ಕೊಡ್ತಿರ್ಲಿಲ್ಲ. ಇವಾಗ 1 kilometer ಇಂದ 3 kilometer ಇದ್ರೂ 40 rupees ಫಿಕ್ಸ್ ಬರುತ್ತೆ. ಬಟ್ ಅವಾಗ 15 rupees ಇಂದ ಸ್ಟಾರ್ಟ್ ಆಗೋದು. 1 kilometer ಇದ್ರೆ 15 ರೂಪಾಯಿ, 2 kilometer ಇದ್ರೆ 25, 3 ಇದ್ರೆ 30, 32, 33, ಈ ತರ ರೂಪಾಯಿ. ಈ ತರ ಕಿಲೋಮೀಟರ್ 100 meter ಡಿಫ್ರೆನ್ಸ್ ಆದ್ರೆ ₹1, ₹2 ಚೇಂಜ್ ಆಗೋದು. ಆ ತರ ಇತ್ತು ಅವಾಗ. ಬಟ್ ಆ ತರ ಇದ್ರೂ ಅರ್ನಿಂಗ್ಸ್ ಚೆನ್ನಾಗ್ ಆಗ್ತಾ ಇತ್ತು. ಹೆಂಗೆ ಅಂದ್ರೆ ಪ್ರತಿಯೊಂದು ಆರ್ಡರ್ ಇನ್ಸೆಂಟಿವ್ ಕೊಡ್ತಾ ಇದ್ರು. ಒಂದು ಆರ್ಡರ್ಗೆ ಎಕ್ಸಾಂಪಲ್ ₹15 ಆರ್ಡರ್ ನೀವು ಡೆಲಿವರಿ ಮಾಡಿದ್ರೆ ಅದಕ್ಕೆ ₹25 ಇನ್ಸೆಂಟಿವ್. ಆ ತರ ಕೊಡೋನು. ಬೆಳಿಗ್ಗೆ ಏನ್ ಪೀಕ್ ಅವರ್ ಇತ್ತು 7 ರಿಂದ 11, ಒಂದು 10 ಆರ್ಡರ್ ಮಾಡಿದ್ರೆ ನೀವು, ಒಂದೊಂದು ಆರ್ಡರ್ಗೆ ₹25 ಅಂದ್ರೆ ₹250 ಎಕ್ಸ್ಟ್ರಾ ಇನ್ಸೆಂಟಿವ್ ನಿಮಗೆ ಬಂದ್ಬಿಡ್ತಾ ಇತ್ತು ಆ 4 ಅವರ್ ಅಲ್ಲಿ. ಆ ತರ ಇನ್ಸೆಂಟಿವ್ ಪ್ರತಿ ಆರ್ಡರ್ಗೂ ಇನ್ಸೆಂಟಿವ್ ಕೊಡೋನು. ₹20, ₹30 ಆರ್ಡರ್ ಮಾಡಿದ್ರೆ ಮತ್ತೆ ಪ್ಲಸ್ ಎಕ್ಸ್ಟ್ರಾ ₹25 ಆಡ್ ಆಗೋದು. ಪ್ಲಸ್ ಕಸ್ಟಮರ್ ಕಡೆಯಿಂದ ಸ್ವಲ್ಪ ಒಂದು ₹10 ಟಿಪ್ಸ್ ಹಾಕೋರು. ಹುಡುಗರು ಸಿಗ್ತಾ ಇರಲಿಲ್ಲ ಅವಾಗೆಲ್ಲ, ಜನಸಂಖ್ಯೆ ಕಮ್ಮಿ ಇತ್ತು. ಆರ್ಡರ್ ಜಾಸ್ತಿ ಬರೋವು, ರೈಡರ್ಸ್ ಕಮ್ಮಿ ಇದ್ರು. ಅವಾಗ ತಾನೇ ಹೊಸ್ತಾ ಬಂದಿರೋದ್ರಿಂದ. ಹಂಗಾಗಿ ಚೆನ್ನಾಗಿ ಆರ್ಡರ್ ಬರ್ತಾ ಇತ್ತು. ಮತ್ತೆ ಟ್ರಾಫಿಕ್ ಇರ್ಲಿಲ್ಲ ಅವಾಗ. ಗೊತ್ತಿರ್ಬೇಕು, 7 years ಬ್ಯಾಕ್ ಅಂದ್ರೆ ಆಲ್ಮೋಸ್ಟ್ ಟ್ರಾಫಿಕ್ ತುಂಬಾ ಕಮ್ಮಿ ಇತ್ತು ಬೆಂಗಳೂರಲ್ಲಿ ಆಗ್ಲಿ, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ. ಅವಾಗ ಇನ್ನ ಇಷ್ಟೊಂದು ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಹಿಂಗೆ ತುಂಬಾ ಕಡಿಮೆ ಇತ್ತು. ಡೆಲಿವರಿ ಬಾಯ್ಸ್ ಕೂಡ ಕಮ್ಮಿ ಇದ್ರು. ಸ್ವಿಗ್ಗಿ ಝೊಮ್ಯಾಟೊ ಬಿಟ್ರೆ ಬೇರೆ ಯಾವ್ದೋ ಡೆಲಿವರಿ ಫೀಲ್ಡ್ ಇರ್ಲಿಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಷ್ಟೇ ಇದ್ದಿದ್ದು. ಹಂಗಾಗಿ ಹುಡುಗರು ಯಾರು ಅಷ್ಟು ಡೆಲಿವರಿ ಫೀಲ್ಡ್ ಅಲ್ಲಿ ಇರ್ಲಿಲ್ಲ. ಟ್ರಾಫಿಕ್ ತುಂಬಾ ಕಮ್ಮಿ ಇತ್ತು. ಬೇಗ ಬೇಗ ಫಾಸ್ಟ್ ಆಗಿ ಡೆಲಿವರಿ ಆಗ್ತಾ ಇತ್ತು. 2 kilometer ಆರ್ಡರ್ ಅಂದ್ರೆ ಒಂದು 5 minutes ಅಲ್ಲೆಲ್ಲ ಪಟ್ ಅಂತ ಕರ್ಕೊಂಡು ಡ್ರಾಪ್ ಮಾಡ್ಬಿಡ್ತಾ ಇದ್ದು. ಆಟೋಮೆಟಿಕ್ ಆಗಿ ಇವರು ಒಂದು 25, ಕಂಪ್ನಿಯಿಂದ 25 ಇನ್ಸೆಂಟಿವ್ ಆರಾಮಾಗಿ ಹಿಂಗೆ ಆಡ್ ಆಗ್ಬಿಡ್ತಾ ಇತ್ತು. ನಿಜ, ನಾವು ಕರೆಕ್ಟ್ ಆಗಿ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 12 ಕ್ಲೋಸ್ ಮಾಡ್ಬಿಡ್ತಾ ಇದ್ದು. 3 hours ಅಷ್ಟೇ. ಆಮೇಲೆ ಆರ್ಡರ್ ಬರ್ತಿರ್ಲಿಲ್ಲ, ಕಡಿಮೆ ಆಗೋದು. ಎಷ್ಟಾಗ್ತೈತೆ ಗೊತ್ತಾ? ₹1500 ಮಾಡ್ತಾ ಇದ್ದು ಜಸ್ಟ್ 5 ರಿಂದ 6 ಅವರ್ಗೆ. ಮತ್ತೆ ಮಧ್ಯಾಹ್ನ ಮೇಲೆ ನಾವು ಬೇರೆ ಡ್ಯೂಟಿ ಮಾಡ್ತಾ ಇದ್ದು. ಈವ್ನಿಂಗ್ 3 to 4 o'clock ಮೇಲೆ ಮತ್ತೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. 7 o'clock ಮತ್ತೆ ಬಂದ್ ಅವಾಗ ಒಂದು ₹500, ₹1000 ಮಾಡ್ತಾ ಇದ್ದು. ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾ ಇತ್ತು ಅವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ಹೊಸ್ತಾ ಬಂದಾಗ ಮಾತ್ರ. ಲಾಂಗ್ ಆರ್ಡ್ರೆ ಮಾಡ್ತಿರ್ಲಿಲ್ಲ, ಬರೀ ಲೋಕಲ್ ಅಷ್ಟೇನೆ. ಎಲೆಕ್ಟ್ರಾನಿಕ್ ಸಿಟಿ, ಬಂಸಂದ್ರ, ಜಿಗಣಿ, ಚಂದಾಪುರ ಇಷ್ಟು ಸರೌಂಡಿಂಗ್ ಮಾಡ್ಕೊಂಡಿದ್ರೆ ಅವಾಗ ಡೈಲಿ ₹2000 ಅರ್ನಿಂಗ್ಸ್ ಆರಾಮಾಗಿ ಆಗೋದು. ಆ ತರ ಇತ್ತು. ಒಳ್ಳೆ ಹುಡುಗರು ಕಮ್ಮಿ ಇದ್ರು. ಮತ್ತೆ ಇನ್ಸೆಂಟಿವ್ ಅಷ್ಟೇ, ಡೈಲಿ ಇನ್ಸೆಂಟಿವ್, ವೀಕ್ಲಿ ಇನ್ಸೆಂಟಿವ್, ಮಂತ್ಲಿ ಇನ್ಸೆಂಟಿವ್ 3 ತರ ಕೊಡ್ತಾ ಇದ್ದ ಅವಾಗ. ಇವಾಗ್ಲೂ ಕೊಡ್ತಾನೆ, ಬಟ್ ಸ್ವಲ್ಪ ಕಡಿಮೆ. ಜಾಸ್ತಿ ಆರ್ಡರ್ ಮಾಡ್ಬೇಕು. ಇವಾಗ 2 ಆರ್ಡರ್ 3 ಆರ್ಡರ್ ಮಾಡಿದ್ರೆ ₹15, ₹20 ಈ ತರ ಆಡ್ ಆಗುತ್ತೆ ಆಪ್ ಅಲ್ಲಿ. ಬಟ್ ಅವಾಗ ಪ್ರತಿಯೊಂದು ಎವ್ರಿ ಆರ್ಡರ್ಗೂ ಇನ್ಸೆಂಟಿವ್ ಕೊಡೋನು. ವೀಕ್ಲಿ ಅಷ್ಟೇ, ಒಂದು 50 ಆರ್ಡರ್, 20 ಆರ್ಡರ್ ಈ ತರ ಕಂಪ್ಲೀಟ್ ಮಾಡಿದ್ರೆ ವೀಕ್ಲಿ ಇನ್ಸೆಂಟಿವ್ ಬರೋದು ₹300, ₹500, ₹1000 ಈ ತರ ಇನ್ಸೆಂಟಿವ್ ಇತ್ತು. ಮಂತ್ಲಿ ಇನ್ಸೆಂಟಿವ್ ಅಂತ ಕೇಳಂಗೆ ಇಲ್ಲ ಬಾಸ್. 2000, 3000, 5000 ಇನ್ಸೆಂಟಿವ್ ಕೊಡೋದು. 50 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 2000, 75 ಕಂಪ್ಲೀಟ್ ಮಾಡಿದ್ರೆ 3000, 100 ಕಂಪ್ಲೀಟ್ ಮಾಡಿದ್ರೆ 5000. ಈ ತರ ಇನ್ಸೆಂಟಿವ್ ಇತ್ತು. ಬೆಂಕಿ ನಿಜವಾಗ್ಲೂನು. ವೀಕ್ಲಿ ಮಂತ್ಲಿ ಇನ್ಸೆಂಟಿವ್ ಅಂತ ಮಿಸ್ಸೇ ಮಾಡ್ತಿರ್ಲಿಲ್ಲ. ಒಂದು 100 ರೈಡ್ ಕಣ್ ಮುಚ್ಕೆ ನೋಡಿ ಬಾಯ್ತು. ಡೈಲಿ 15 ರಿಂದ 20 ರೈಡ್ ಹೊಡೆದಾಗ್ತಾ ಇದ್ದ ಅವಾಗ. ಆ ತರ ಇತ್ತು. 10 ದಿವಸಕ್ಕೆ ಅವ್ರ ಟಾರ್ಗೆಟ್ ಮುಗಿದೋಗ್ಬಿಡ್ತಾ ಇತ್ತು. ಇವ್ರು ಕೊಡೋ 1 ತಿಂಗಳು ಟಾರ್ಗೆಟ್ ನಾವು 10 ದಿವಸಕ್ಕೆ ಮುಗಿಸ್ಬಿಟ್ಟು ಅದು 5000 ಇನ್ಸೆಂಟಿವ್ ತಗೊಂತಾ ಇದ್ದು. ವಾರ ವಾರ 1000 ಇನ್ಸೆಂಟಿವ್ ಇತ್ತು. ಇದು ತಿಂಗಳಿಗೆ ಇದೊಂದು 4000 ಇನ್ಸೆಂಟಿವ್, ಡೈಲಿ ಇನ್ಸೆಂಟಿವ್. ಎಕ್ಸ್ಟ್ರಾನೇ ಸುಮಾರು 10 ರಿಂದ 15,000 ಇನ್ಸೆಂಟಿವ್ ಆಡ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಅವಾಗ ಬೈಕ್ ಟ್ಯಾಕ್ಸಿ ಸರ್ವಿಸ್. ಮಾಡಕ್ಕೆ ಒಂಥರ ಖುಷಿ ಆಗೋದು. ಬೇಗ ಬೇಗ ಪಿಕಪ್ ಡ್ರಾಪ್ ಆಗೋದು. ಯಾವ್ದು ತಲೆನೋವು ಇರ್ತಿರ್ಲಿಲ್ಲ. ಆಟೋದವ್ರ ಸಮಸ್ಯೆ ಅವಾಗಿಂದನೂ ಇತ್ತು. ಅವಾಗ್ಲೂ ಕೂಡ ಆಟೋದವರು ಗಲಾಟೆ ಮಾಡೋರು, ಕಿರಿಕ್ ಮಾಡೋರು, ಜಗಳ ಮಾಡ್ತಾನೆ ಇದ್ರು. ಬೈಕ್ ಟ್ಯಾಕ್ಸಿ ಯಾವಾಗಿಂದ ಬಂತು ಅಟ್ಯಾಚ್ ಮಾಡಿದ್ರು ಅವಾಗಿಂದನೂ ಇವತ್ತಿನವರೆಗೂ ಆಟೋದವ್ರ ಸಮಸ್ಯೆ ಇದ್ದೇ ಇದೆ. ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಆದ್ರೂ ಅವಾಗ ಕೇರ್ಫುಲ್ ಆಗಿ ಮಾಡ್ತಾ ಇದ್ರು, ಭಯ ಬಿದ್ದು. ಹುಡುಗರು ಕಮ್ಮಿ ಇರಲ್ಲ, ಆಟೋ ಸ್ಟ್ಯಾಂಡ್ ಅಲ್ಲಿ ಪಿಕ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಕಸ್ಟಮರ್ ಕರೆದ್ಬಿಟ್ಟು ಪಿಕಪ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದ ಅವಾಗ. ಚೆನ್ನಾಗಿತ್ತು ಅವಾಗ. ಮತ್ತೇನೋ ಫುಡ್ ಡೆಲಿವರಿ. ಕೋವಿಡ್ ಬಂದ್ಮೇಲೆ ಗೊತ್ತಾಯ್ತು ನಿಮ್ಗೇನೆ, 1 year 2 years ಬೈಕ್ ಟ್ಯಾಕ್ಸಿ ಎಲ್ಲಾ ಸರ್ವಿಸ್ ಹೋಯ್ತು. ಅವಾಗ ಏನು ಇಲ್ದಂಗ ಆಯ್ತು. ಕಂಪ್ಲೀಟ್ ಜನಗಳು ಹೊರಗಡೆ ಓಡಾಡ್ತಿರ್ಲಿಲ್ಲ.
ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಸೇವೆ ಸ್ಟಾಪ್ ಆಯ್ತು. ನಂತರ ಅದೇ ಟೈಮ್ಗೆ ಫುಡ್ ಅಟ್ಯಾಚ್ ಮಾಡ್ಕೊಂಡ್ರು ರಾಪಿಡೋದಲ್ಲಿ. ಸ್ವಿಗ್ಗಿ ಝೊಮ್ಯಾಟೋನ ಜಾಯಿನ್ ಮಾಡ್ಕೊಂಡು ಅದರಿಂದ ಫುಡ್ ಅಟ್ಯಾಚ್ ಮಾಡ್ಕೊಂಡಿದ್ರ ತುಂಬಾ ಹೆಲ್ಪ್ ಆಯ್ತು ಅವಾಗ. ಅವಾಗ ಫುಡ್ ಸ್ಟಾರ್ಟಿಂಗ್ ಬಂದಲ್ಲಿ ಅಷ್ಟೇ ಎಲೆಕ್ಟ್ರಿಸಿಟಿ 40 rupees ಸ್ಟಾರ್ಟ್ ಆಯ್ತು ಒಂದು ಆರ್ಡರ್ಗೆ ಫುಡ್ ಡೆಲಿವರಿಗೆ. ಎಷ್ಟು 1 ಕಿಲೋಮೀಟರ್ ಅದು 100 ಮೀಟರ್ ಇರ್ಲಿ, ಪಿಕಪ್ ಮಾಡಿ 100 ಮೀಟರ್ ನಡ್ಕೊಂಡೋಗಿ ಕೊಟ್ರು 40 rupees ಪ್ಲಸ್ 10 rupees ಟಿಪ್ಸ್ ಅದಕ್ಕೆ. ಈ ತರ ಇತ್ತು ಅವಾಗ. ಸುಮಾರು ಒಂದು 2 years 3 years ಫುಡ್ ಡೆಲಿವರಿನು ತುಂಬಾ ಚೆನ್ನಾಗಿತ್ತು. ಕೋವಿಡ್ ಮುಗಿಯೋ ಗಂಟನೂ ಸಖತ್ತಾಗಿತ್ತು ಫುಡ್ ಡೆಲಿವರಿನು. ಜಸ್ಟ್ ಒಂದು ಪೀಕ್ ಅವರ್ಸ್ ಅಲ್ಲಿ ಮಾಡ್ಕೊಂಡ್ರು 1,500 2,000 ಆಗ್ತಾ ಇತ್ತು ರಾಪಿಡೋದಲ್ಲಿ. ಮಾರ್ನಿಂಗ್ ಟಿಫನ್ ಟೈಮ್, ಮಧ್ಯಾಹ್ನ ಲಂಚ್ ಟೈಮ್, ನೈಟ್ ಡಿನ್ನರ್, ಲೇಟ್ ನೈಟ್ ಇನ್ನು 12 ಗಂಟೆ ಮೇಲೆ ಎಕ್ಸ್ಟ್ರಾ 10 rupees 20 rupees ಎಕ್ಸ್ಟ್ರಾ ಕೊಡ್ತಾ ಇದ್ದ. ಎಲ್ಲ ಲಾಂಗ್ ಆರ್ಡರ್ ಬರ್ತಿಲ್ಲ ರಾಪಿಡೋದಾಗ. ಆಲ್ಮೋಸ್ಟ್ 3-4 ಕಿಲೋಮೀಟರ್ ಒಳಗಡೆನೆ, ಅದಕ್ಕೆ ಮೇಲೆ ಯಾವ್ದು ಲಾಂಗ್ ಆರ್ಡರ್ ತಗೊಂತಿರಲಿಲ್ಲ ಫುಡ್ ಅಲ್ಲಿ ಕೂಡ. ಚೆನ್ನಾಗಿ ಅರ್ನಿಂಗ್ಸ್ ಆಗೋದು. ಜಸ್ಟ್ ಏನಪ್ಪಾ ಅಂದ್ರೆ ಸ್ವಲ್ಪ ರೆಸ್ಟೋರೆಂಟ್ ವೈಟಿಂಗ್ ಅಂಡ್ ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು ಬರ್ಬೇಕು ಅನ್ನೋದು ಒಂದು ಬೇಜಾರ ಬಿಟ್ರೆ ಫುಡ್ ಅಲ್ಲಿ ಬೈಕ್ ಟ್ಯಾಕ್ಸಿಗಿಂತ ಚೆನ್ನಾಗಿ ಫುಡ್ ಡೆಲಿವರಿನೂ ಅರ್ನಿಂಗ್ಸ್ ಆಗ್ತಾ ಇತ್ತು. ಬರೀ ಪೀಕ್ ಅವರ್ ಅಲ್ಲಿ ಅದನ್ನ ಮಾಡ್ಕೊಂಡು ನಾನ್ ಪೀಕ್ ಅವರ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡ್ರೆ ದಿನಕ್ಕೆ 2,000 ಮೇಲೆ ಅಲ್ಲೇ ಆಗ್ತಾ ಇತ್ತು. 2-2.5 ಸಾವಿರ ಅವಾಗ ಯಾವಾಗ 7 years ಬ್ಯಾಕ್ ಅಲ್ಲಿ ಅವಾಗ್ಲೇ ಆ ತರ ಇತ್ತು. ಬಟ್ ಇವಾಗ್ಲೂ ಅಷ್ಟೇ ಇದೆ. ಬಟ್ ಇವಾಗ ಸ್ವಲ್ಪ ಕಷ್ಟ. ಯಾಕಂದ್ರೆ ಗೊತ್ತಿರ್ಬೇಕು, ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ, ರೋಡ್ಗಳು ಚೆನ್ನಾಗಿಲ್ಲ, ಮಾಡಕ್ಕೂ ಕಷ್ಟ ಇವಾಗ. ಬೈಕ್ ಟ್ಯಾಕ್ಸಿ ಸ್ವಲ್ಪ ಟಾರ್ಚರ್ ಜಾಸ್ತಿ ಆಟೋದವ್ರದ್ದು. ಹಂಗಾಗಿ ಇನ್ಸೆಂಟಿವ್ ಕಮ್ಮಿ ಇವಾಗ. ಮುಂಚೆ ತರ ಇನ್ಸೆಂಟಿವ್ ಕೊಡ್ತಾ ಇಲ್ಲ, ಮತ್ತೆ ಕಮಿಷನ್ ಜಾಸ್ತಿ. ಇವಾಗ ಏನೋ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಕಮಿಷನ್ ಇಲ್ಲ, ಪರವಾಗಿಲ್ಲ. ಪಾರ್ಸಲ್ಗೆಲ್ಲ 18% GST ಪ್ಲಸ್ 5% ಕಮಿಷನ್, ಈ ತರ ಎಲ್ಲ ಜಾಸ್ತಿ ಹೋಗ್ತಾ ಇದೆ. ಅವಾಗೆಲ್ಲ ಯಾವ್ದೇ ತರ ಕಮಿಷನ್ ಇಲ್ಲ, ಫುಲ್ ಝೀರೋ. ಏನಮ್ಮ ಅಂದ್ರೆ ₹1 ₹2 ಅಷ್ಟೇ ಕಟ್ ಮಾಡ್ಕೊಂತ ಇದ್ದ ಒಂದು ಆಡಿಗೆ. ಅದ್ ಬಿಟ್ರೆ ಎಕ್ಸ್ಟ್ರಾ ಅಮೌಂಟ್ ಕಟ್ ಮಾಡ್ತಾ ಇರಲಿಲ್ಲ, ಅವರೇ ಕೊಡ್ತಾ ಇದ್ರು ನಮ್ಗೆ ಕಂಪ್ನಿಯಿಂದ. ಏನ್ಕ್ ಈ ತರ ಕೊಡ್ತಾರೆ ಅಂತ ಅನ್ಕೋಬಹುದು. ಯಾವ್ದೇ ಒಂದು ಕಂಪ್ನಿ ಆದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಕಂಪ್ನಿ ಬೆಳಿಬೇಕು, ಅದಕ್ಕೋಸ್ಕರ ಈ ತರ ಕಸ್ಟಮರ್ಗಳಿಂದ ತಗೊಂತಾರೆ. ಕಸ್ಟಮರ್ಗಂತ ಕಮ್ಮಿನೇ ತಗೊಂತಾರೆ, ಬಟ್ ಕಂಪ್ನಿಯಿಂದ ಹಾಕೊಡ್ತಾ ಇದ್ರು. ಕಂಪ್ನಿ ಬೆಳಿಬೇಕು, ನಮ್ ಕಂಪ್ನಿ ಜನ ಜಾಯಿನ್ ಆಗ್ಬೇಕು, ನಮ್ ಕಂಪ್ನಿ ಫೇಮಸ್ ಆಗ್ಬೇಕು, ಅದಕ್ಕೋಸ್ಕರ ಫಸ್ಟ್ ಯಾವ್ದೇ ಒಂದು ಕಂಪ್ನಿ ಆದ್ರೂ ಇನ್ವೆಸ್ಟ್ ಮಾಡ್ತಾರೆ. ಒಂದು ಏನಾದ್ರ ಮೇಲೆ, ಒಂದು ವರ್ಕರ್ಸ್ ಮೇಲೆ ಆಗ್ಲಿ, ಒಂದು ಲ್ಯಾಂಡ್ ಮೇಲೆ, ಯಾರ ಮೇಲೆ ಆದ್ರೂ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಆಟೋಮೆಟಿಕ್ ಆಮೇಲೆ ಎಲ್ಲದನ್ನ 1 to 2 ಆಗಿ ತಗೊಂತಾರೆ. ಇದೇ ಕಂಪ್ನಿಗಳೆಲ್ಲ ಟ್ರಿಕ್ಸ್. ಇವಾಗೆಲ್ಲ ನೋಡಿ, ಆಮೇಲೆ ಹೋಗ್ತಾ ಹೋಗ್ತಾ ಅವಾಗ ಇನ್ವೆಸ್ಟ್ ಮಾಡಿದ್ರೆ ಇವಾಗೆಲ್ಲ ಗೊತ್ತಿರ್ಬೇಕು 20% ಎಲ್ಲ ಕಮಿಷನ್. ಇವಾಗ ಬೇಜಾನು ಲಕ್ಷಾಂತರ ಜನ ಹುಡುಗರು ಇದಾರೆ ಕಂಪ್ನಿ ಕೆಲಸ ಮಾಡೋರು. ದಿನಕ್ಕೆ ಒಬ್ಬೊಬ್ರು ಒಂದು 500-1,000 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಇನ್ಕಮ್ ಆಯ್ತು. 10% ಇತ್ಕೊಂಡ್ರು ಒಬ್ಬ ರೈಡರ್ ಮೇಲೆ ಒಂದು ₹100 ಇದ್ರು ಎಷ್ಟು ಇನ್ಕಮ್. ತಿಂಗ್ಳಿ ಲಕ್ಷ ಕೋಟಿ ಲೆಕ್ಕದಲ್ಲಿ ಇನ್ಕಮ್ ಬರುತ್ತೆ ಕಂಪ್ನಿಗಳಿಗೆ. ಈ ತರ ಎಲ್ಲ ಅವಾಗ ಇನ್ವೆಸ್ಟ್ ಮಾಡಿದಾರೆ, ಇವಾಗ ಲಾಭ ತಗೊಂತಾರೆ ಹಿಂಗೆ. ಬಟ್ ಅವಾಗ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಸಖತ್ತಾಗಿತ್ತು ಬೈಕ್ ಟ್ಯಾಕ್ಸಿ ಮಾಡಕ್ಕೆ. ಸ್ವಲ್ಪನೂ ಕೂಡ ಬೇಜಾರಾಗ್ತಿರಲ್ಲ. ಹುಡುಗರು ಕಮ್ಮಿ ಇರೋದ್ರಿಂದ ನಾನ್ ಸ್ಟಾಪ್ ಆರ್ಡರ್. ಮತ್ತೆ ಇವಾಗ ಸ್ಕಿಪ್ ಮಾಡ್ತೀವಲ್ಲ, ಎಷ್ಟು ಬೇಕಾದ್ರೆ ಆರ್ಡರ್ ಇವಾಗ ಸ್ಕಿಪ್ ಮಾಡ್ಬೋದು, ತೊಂದ್ರೆ ಇಲ್ಲ. ಬಟ್ ಅವಾಗ ಆತರ ಮಾಡಂಗಿರ್ಲಿಲ್ಲ. 2-3 ಆರ್ಡರ್, 3 ಆರ್ಡರ್ ಸ್ಕಿಪ್ ಮಾಡಿದ್ರೆ ನಿಮಗೆ 1 hour ಐಡಿ ಲಾಕ್ ಆಗೋದು. ಲಾಕ್ ಅಂದ್ರೆ ಯಾವ್ದೇ ಆರ್ಡರ್ ಶೋ ಆಗ್ತಿರ್ಲಿಲ್ಲ, ಬಿಸಿ ತರ ಮಾಡಿ ಬಿಟ್ಬಿಡೋನು. ಹಂಗಾಗಿ 1-2 ಆರ್ಡರ್ ಸ್ಕಿಪ್ ಮಾಡೋ ಆಪ್ಷನ್ ಇತ್ತು ಅಷ್ಟೇ ಒನ್ ಡೇಗೆ. ಕ್ಯಾನ್ಸಲೇಷನ್ ಅಷ್ಟೇ ಒನ್ ಡೇಗೆ 2 ಇತ್ತು, ಅದಕ್ಕೆ ಮೇಲೆ ಇರ್ಲಿಲ್ಲ. ಇವಾಗ ಹೆಂಗಿದೆ ಅವಾಗ್ಲೂ ಹಂಗಿದೆ, ಬಟ್ ಜಾಸ್ತಿ ಸ್ಕಿಪ್ ಮಾಡಂಗಿಲ್ಲ. ಇವಾಗ ಮಾಡ್ತೀವಲ್ಲ, ಇವಾಗ 100 ಆರ್ಡರ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಆರ್ಡರ್ ಬರ್ತಾ ಇರುತ್ತೆ. ಅವಾಗ ಆತರ ಇಲ್ಲ, 2 ಆರ್ಡರ್ ಸ್ಕಿಪ್ ಮಾಡಕ್ ಆಪ್ಷನ್ ಕೊಟ್ಟಿದ್ದ. 3ನೇ ಆರ್ಡರ್ ಮಾಡಿದ್ರೆ 1 hour ನಿಮ್ಗೆ ಆರ್ಡರ್ ಇಲ್ಲ, ಸ್ಟಾಪ್ ಆಗ್ತಾ ಇತ್ತು. ಹಂಗಾಗಿ ಆಲ್ಮೋಸ್ಟ್ ನಾವ್ ಯಾವ್ದು ಸ್ಕಿಪ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಎಲ್ಲ ಲೋಕಲ್ ಆರ್ಡರ್ ಅಲ್ವಾ, ಲಾಂಗ್ ಬರ್ತಿರ್ಲಿಲ್ಲ. ರೇರ್ ಎಲ್ಲೋ ಒಂದೊಂದು ಲಾಂಗ್ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಂತ ಇದ್ದು, ಕಸ್ಟಮರ್ ಹತ್ರ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡಿಸ್ತಾ ಇದ್ದು. ಈ ತರ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಆರಾಮ ಮಾಡ್ತಾ ಇದ್ದು. ಇನ್ನು ಮಧ್ಯಾಹ್ನ ಟೈಮಲ್ಲಿ ಲಾಂಗ್ ಬಿದ್ರೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ದು, ತೊಂದ್ರೆ ಇಲ್ಲ. ಅವಾಗ ಲಾಂಗ್ ಬಿದ್ರೆ ಸಿಟಿಗೆ ಹೋಗಿ, ಸಿಟಿಯಿಂದ ಮತ್ತೆ ಈ ಕಡೆ ಪೀಕ್ ಅವರ್ ಸ್ಟಾರ್ಟ್ ಆಗೋಕ್ಕೆ ಮತ್ತೆ ಮಾಡ್ಕೊಂಡ್ ಬರ್ಬೋದಾಯ್ತು. ತುಂಬಾ ಚೆನ್ನಾಗಿತ್ತು. ಅವಾಗ ಇವಾಗ ಹೋಲಿಸ್ಕೊಂಡ್ರೆ ಒಳ್ಳೆ ಅಮೌಂಟ್. ಇವಾಗ ಏನ್ 2,000-3,000 ಮಾಡ್ತಾರೋ ಓವರ್ ಟೈಮ್ ಮಾಡಿದ್ರೆ, ಅವಾಗ ಜಸ್ಟ್ ಒಂದು 8 hour ಮಾಡಿದ್ರೆ 2,000 ಆಗೋಗ್ಬಿಡ್ತಾ ಇತ್ತು. ಬಟ್ ಇವಾಗ 2,000 ಮಾಡ್ಬೇಕಾದ್ರೆ ಗೊತ್ತು, 10ರಿಂದ 12 hour ಆಲ್ ಓವರ್ ಬೆಂಗಳೂರು ಎಲ್ಲ ರೌಂಡ್ ಹಾಕ್ಬೇಕು. ಬರೀ ಲೋಕಲ್ ಆರ್ಡರ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆರ್ಡರ್ ಕೊಡೋದು ಇಲ್ಲ ಲೋಕಲ್ ಆರ್ಡರ್ನೆ. ಒಂದು ಲಾಂಗ್ ಕೊಡ್ತಾನೆ, ಒಂದು ಲೋಕಲ್ ಕೊಡ್ತಾನೆ. ಎಲ್ಲವನ್ನೂ ಅಕ್ಸೆಪ್ಟ್ ಮಾಡ್ಬೇಕು. ಬ್ಯಾಡ ಅಂತ ಬಿಟ್ರೆ ಏನಾಗುತ್ತೆ, ಜಾಸ್ತಿ ಸ್ಕಿಪ್ ಮಾಡಿದ್ರೆ ಇವಾಗ್ಲೂ ಅಷ್ಟೇನೆ ಆರ್ಡರ್ ಶೋ ಆಗಲ್ಲ ಬ್ಯಾಕ್ ಟು ಬ್ಯಾಕ್. ಸ್ವಲ್ಪ ವೈಟಿಂಗ್ ಟೈಮಲ್ಲಿ ಆಗ್ತಾನೆ. ಹಂಗಾಗಿ ಅವಾಗ ಇವಾಗ ನೋಡ್ಕೊಂಡ್ರೆ ಬೆಸ್ಟ್, ಅವಾಗ್ಲೇ ಬೆಸ್ಟ್ ಅಂತ ನಮ್ಮ ಅನಿಸಿಕೆ. 7 years ಬ್ಯಾಕ್ ಸ್ಟಾರ್ಟಿಂಗ್ ಏನ್ ಬಂತು ರಾಪಿಡೋ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಅರ್ನಿಂಗ್ಸ್ ಮಾಡೋದು ಕಷ್ಟ ಇದೆ, ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇದೆ, ರೋಡ್ಗಳು ಸಮಸ್ಯೆ ಇದೆ, ಮಳೆ ಸಂಜೆ ಟೈಮ್ ಮಾಡಕ್ ಆಗಲ್ಲ, ಆಟೋದವ್ರ ಟಾರ್ಚರ್ ಕೂಡ ಸ್ವಲ್ಪ ಕೆಲವೊಂದ್ ಕಡೆ ಜಾಸ್ತಿ. ಹಂಗಾಗಿ ಸ್ವಲ್ಪ ಅರ್ನಿಂಗ್ಸ್ ಆದ್ರೂ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಡ್ಯೂಟಿ ಮಾಡಕ್ಕೆ. ಸ್ವಲ್ಪ ಭಯದಿಂದ ಕೆಲಸ ಮಾಡ್ಬೇಕಾಗತ್ತೆ ಕೆಲವರು. ಇದೆಲ್ಲ ಸಮಸ್ಯೆ ಎದುರಿಸ್ಬೇಕಂತ. ಬಟ್ ಅವಾಗೆಲ್ಲ ಯಾವ ಭಯ ಇಲ್ಲ, ಏನಿಲ್ಲ. ನಮ್ದೇ ಏರಿಯಾ ಇತ್ತಲ್ವಾ, ಲೋಕಲ್ ಆಗಿ ಯಾರು ಕೇಳೋರಿಗಿಲ್ಲ. ಒಂದ್ ಧೈರ್ಯ, ನಮ್ಮ ಏರಿಯಾದಲ್ಲಿ ನಾವು ಡ್ಯೂಟಿ ಮಾಡ್ಬೇಕಂದ್ರೆ ಒಂದ್ ಧೈರ್ಯ, ಭಯ ಇರಲ್ಲ. ನಮಗೆ ಶಾರ್ಟ್ ಕಟ್ ರೋಡ್ಗಳು ಗೊತ್ತಿರುತ್ತೆ, ಎಲ್ಲಿ ಆಟೋದವರು ಹಿಡಿತಾರೆ, ಎಲ್ಲಿ ಪೊಲೀಸ್ ಇರ್ತಾರೆ ಎಲ್ಲ ಗೊತ್ತಿರೋದ್ರಿಂದ ಶಾರ್ಟ್ ಕಟ್ ರೋಡ್ ಅಲ್ಲಿ ಆರಾಮಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಡ್ತಾ ಇದ್ದು. ಲೊಕೇಶನ್ ವಿತೌಟ್ ಲೊಕೇಶನ್ ಹಾಕೊಂಡು ನಾವು ಡ್ಯೂಟಿ ಮಾಡ್ತಾ ಇದ್ದು. ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು ರಾಪಿಡೋ. ಬಟ್ ಅವಾಗಿಂದ ಇವಾಗಿನವರೆಗೂ ರಾಪಿಡೋ ನಿಜವಾಗ್ಲೂ ತುಂಬಾ ಜನಕ್ಕೆ
ಅನ್ನ ಕೊಟ್ಟಿದ್ದು ಇಲ್ಲ ಅಂತ ಹೇಳ್ತಾರೆ. ನಾವಂತೂ ಕೋವಿಡ್ ಟೈಮಲ್ಲೆಲ್ಲ ಇದರಿಂದಾನೇ ಜೀವನ ಮಾಡಿರೋದು. ಈ ಡೆಲಿವರಿ ಫೀಲ್ಡ್ ಇಲ್ಲ ಅಂದ್ರೆ ಅವಾಗ ಯಾರು ಬೆಂಗಳೂರನ್ನೇ ಬಿಟ್ಟು ಹೋದ್ರು. ತುಂಬಾ ಲಕ್ಷಾಂತರ ಜನ ಫ್ಯಾಮಿಲಿ ಬೆಂಗಳೂರು ಬಿಟ್ಟೇ ಹೋದ್ರು. ಡೆಲಿವರಿ ಫೀಲ್ಡ್ ಇರೋದ್ರಿಂದ ಆ ಟೈಮಲ್ಲಿ ತುಂಬಾ ಜನ ಕೈ ಹಿಡಿತು. ಎಷ್ಟೋ ಜನ ಕಂಪನಿ ಎಂಪ್ಲಾಯೀಸ್, ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಟೀಚರ್ಸ್ ಎಲ್ಲರೂ ಇದೇ ಫೀಲ್ಡ್. ಈ ಕೋವಿಡ್ ಟೈಮಲ್ಲಿ ಬಂದು ಎಲ್ಲ ಜಾಯ್ನ್ ಆದ್ರೆ ತುಂಬಾ ಡಿಮ್ಯಾಂಡ್ ಆಗ್ಬಿಡ್ತು ಅವಾಗ ಡೆಲಿವರಿ ಫೀಲ್ಡ್ಗೆ. ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ಬಿಟ್ರು. ಹಂಗಾಗಿ ಆ ಟೈಮಲ್ಲಿ ಎಲ್ಲಾ ಕಂಪ್ನಿಗಳು ಡೆವಲಪ್ಮೆಂಟ್ ಆಗ್ಬಿಟ್ಟು ನಂತರ 2 ವರ್ಷ ಕೋವಿಡ್ ಮುಗಿಯ ಗಂಟ ಏನ್ ತೊಂದ್ರೆ. ಡೆಲಿವರಿ ಒಂದು ಫೀಲ್ಡ್, ಮೆಡಿಕಲ್ ಫೀಲ್ಡ್ ಎರಡೇ ರನ್ನಿಂಗ್ ಇದ್ದಿದ್ದು ಗೊತ್ತಿರ್ಬೇಕು ಎಲ್ಲರಿಗೂ. ಬೇರೆ ಯಾವ್ದು ರನ್ನಿಂಗ್ ಇರ್ಲಿಲ್ಲ, ಎಲ್ಲಾ ಕ್ಲೋಸ್. ಹಂಗಾಗಿ ಆ ಟೈಮಲ್ಲೂ ಕೂಡ ಒಳ್ಳೆ ಅರ್ನಿಂಗ್ಸ್. ಇಡೀ ಬೆಂಗಳೂರು ತುಂಬಾ ನೀವ್ ಎಲ್ಲಿ ಓಡಾಡಿದ್ರು ಜೀರೋ ಟ್ರಾಫಿಕ್, ಜೀರೋ ಸಿಗ್ನಲ್, ಗೊತ್ತಿರ್ಬೇಕು ಎಲ್ಲಾರ್ಗು. ಸಖತ್ ಅರ್ನಿಂಗ್ಸ್ ಆಗ್ತಾ ಇತ್ತು ಡೆಲಿವರಿ ಫೀಲ್ಡ್ ಅಲ್ಲಿ. ಹುಡುಗರೆಲ್ಲ ಅಷ್ಟೇ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ರು. ಅದೊಂದು 2 ಇಯರ್ಸ್ ಯಾವ್ದೇ ಅಪಾರ್ಟ್ಮೆಂಟ್ ಗೆ ಎಂಟ್ರಿ ಇರ್ಲಿಲ್ಲ. ಜಸ್ಟ್ ಗೇಟ್ ಅಲ್ಲೋ ಕೊಡೋದು, ಬರ್ತಾ ಇರೋದು ಅಷ್ಟೇ. ರೆಸ್ಟೋರೆಂಟ್ ಅಲ್ಲೂ ಅಷ್ಟೇ, ಒಳಗೆ ಎಂಟ್ರಿ ಇಲ್ಲ. ಆಚೆ ಟೇಬಲ್ ಮೇಲೆ ಇಡೋರು, ಪಿಕ್ ಮಾಡು, ಸೆಕ್ಯೂರಿಟಿ ರೂಮ್ ಅಲ್ಲಿ ಗೇಟ್ ಅಲ್ಲಿ ಇಟ್ಬಿಟ್ಟು ಫೋನ್ ಮಾಡಿ ಕಾಲ್ ಮಾಡಿ ಬರ್ತಾ ಇರೋದು. ಸಖತ್ ಚೆನ್ನಾಗಿತ್ತು. ಅದೇ ತರ ಫೆಸಿಲಿಟಿ ಇವಾಗ್ಲೂ ಕೊಟ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಡೆಲಿವರಿ ಫೀಲ್ಡ್ಸ್ಗೆಲ್ಲ. ಯಾವ್ದೇ ಅಪಾರ್ಟ್ಮೆಂಟ್ ಒಳಗಡೆ ಹೋಗಂಗಿರಲ್ಲ, ಗೇಟ್ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೇಕು. ಮತ್ತೆ 7 ಇಯರ್ಸ್ ಬ್ಯಾಕ್ ಇವಾಗೇನು ಕಂಪೇರ್ ಮಾಡಿ ನೋಡಿದ್ರೆ ಅದರ್ವೈಸ್ ಎವ್ರಿಥಿಂಗ್ ಇಸ್ ಫೈನ್ ಅಂತಾನೆ ಹೇಳ್ಬೋದು. ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗೆ ಇದೆ. ಟ್ರಾಫಿಕ್ ಮಾತ್ರ ಒಂದ್ ಚೇಂಜ್ ಆಗಿದೆ. ಅರ್ನಿಂಗ್ಸ್ ಏನ್ ತೊಂದರೆ ಇಲ್ಲ. ಅವಾಗ್ಲೂ 2,000 ಅರ್ನಿಂಗ್ಸ್ ಆಗ್ತಾ ಇತ್ತು, ಇವಾಗ್ಲೂ ಕೂಡ ಅಷ್ಟೇ ಆಗುತ್ತೆ. ಸ್ವಲ್ಪ ಎಫರ್ಟ್ ಹಾಕ್ಬೇಕು ಇವಾಗ. ಅದೇ ಹೇಳಿದಲ್ ಮೊನ್ನೆ, ಹಾರ್ಡ್ ವರ್ಕ್ ಇಂತ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಲ್ಲೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಅವಾಗ 7 ಇಯರ್ಸ್ ಬ್ಯಾಕ್ ರಾಪಿಡೋ ಅರ್ನಿಂಗ್ಸ್ ಹೇಗಿತ್ತು, ಇವತ್ ಪ್ರೆಸೆಂಟ್ಲಿ ಹೇಗಿದೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ. ನಮಗೆ ಅನ್ಸಿದ್ದು, ನಾವು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿದ್ವಲ್ಲ ಅವಾಗೆಲ್ಲ. ಹಂಗಾಗಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್, ಸಿ ಯು.